ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಶಾಂತ್ ಬ್ಲಾಗ್ಸ್. ನಮಸ್ತೆ. ಇವತ್ತು ನಾವು ಹಾಲನ್ನು ತಗೊಳ್ತಾ ಇದ್ದೀವಿ ಕಮ್ಯುನಿಟಿ ಮೆಡಿಸಿನ್ಗೆ. ನಮ್ಮ ಪ್ರಶಾಂತ್ ಅವ್ರಿಗೆ ಬಿಟ್ಟು ರಿಕ್ವೆಸ್ಟ್ ಮಾಡಿದ್ದಾರೆ ವೆಲ್ಕಮ್ ಮಾಡಿ ಅಂತ. ಫೈನಲಿ ಅಲ್ಲಿಂದ ಹೊರಟ್ವಿ. 10 ಕಡೆ ಈ ಕಡೆ ನಮ್ಮ ಬಾಯ್ಸ್ ಜೊತೆ ಕೂತ್ಕೊಂಡು ಚಿಟ್ ಚಾಟಿಂಗ್ ಹೊಡ್ಕೊಂಡು ಹೊರಟ್ವಿ. ನಮ್ಮ ಬಸ್ ಹೆಗ್ಗೆರೆ ಕಡೆಯಿಂದ ಮಲ್ಸಂದ್ರ ಕಡೆಗೆ ಹೊರಡ್ತು. ಮಧ್ಯದಲ್ಲಿ ನಮ್ಮ ಬಾಸ್ ಕತೆ ಏನೇನೋ ಹೇಳ್ತಿದ್ರು, ಕೇಳಿಸ್ತು. ಏನಾರು ಮಾಡ್ಕೊಂಡ್ಬಿಟ್ಟಿಲ್ಲ. ಫಸ್ಟು ಪೇರೆಂಟ್ ಕಾಲಿಗೆ ಹೋಗ್ತಿಲ್ಲ, ಆಮೇಲೆ ಹೆಂಗಾರು ಮಾಡಿ ಪೇರೆಂಟ್ ಕಾಲಿಗೆ ಹೋಗ್ತೀವಿ. ಸರ್ ಪ್ಲೀಸ್ ಸ್ಟಾರ್ಟಿಂಗ್ ಮಾಡ್ಬಿಟ್ಟೆ, ಇನ್ನೋಸೆಂಟ್ ಥರ ಫೇಸ್ ಮಾಡ್ಬಿಟ್ಟೆ. ಸರ್ ಪ್ಲೀಸ್ ಅದಾದ್ಮೇಲೆ ಆಯಿತು ಸರ್ ಬಡ್ಸಲ್ಲ, ನೀನು ಏನಾರು ಮಾಡ್ಕೊ ಅಂತಂದ. ಅದಕ್ಕೂ ಇನ್ನೇನು ಇದಕ್ಕೆ ಒಪ್ಪೋಣೆ ಅಂದ್ಬಿಟ್ಟು ಅದಕ್ಕೂ ವಾಪಸ್ ಸಾರಿ ಹಂಗೆ ಹಿಂಗೆ ಅಂತಂದು ಲಾಸ್ಟಲ್ಲಿ ಅವನೇ ಆಯ್ತು ಹೋಗ ನೀನು ಏನಾರು ಮಾಡ್ಕೊಂಬಿಟ್ಟು ಕಳಿಸ್ಬಿಟ್ಟು ಗಂಡು ಮಗುನ ಹೆಣ್ಮಗು ಬಳಸ್ತೀನಿ ಅಂತ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಅಲ್ಲಿಂದ ಸೀದಾ ಹೊರಟ್ವಿ. ನೋಡಿದ್ರೆ ನಮ್ಮ ಚಾನ್ಸಲರ್ ಮನೆ ಇತ್ತು, ಅವ್ರದ್ದು ಜಾಗಗಳು ರೋಡ್ ಸೈಡ್ ಅಷ್ಟು ಜಾಗ ಅವ್ರದ್ದು. ಮಾತಾಡ್ಕೊಂಡು ಮಲ್ಸಂದ್ರ ಬಂದೇ ಬಿಡ್ತು. ಹಂಗೆ ಲೆಫ್ಟಿಗೆ ಟರ್ನ್ ಆಗಿ ಹೋಗ್ತಾ ಇದ್ವಿ. ನೋಡಿದ್ರೆ ರೈಲ್ವೆ ಟ್ರ್ಯಾಕ್ ಸ್ವಾಮಿ. ಹಂಸ ಎಗರಿಸಿ ನೋಡಿದ್ರೆ 10 ಕಡೆಯಿಂದ ಯಾವ್ದಾದ್ರು ರೈಲ್ ಬಂತು ಅಂತ ನೋಡಿದೆ, ಭಯ ಆಗೋಯ್ತು. ಯಾವುದು ಬರ್ದಿರಲಿಲ್ಲ. ಹಂಗೆ ಮುಂದಕ್ಕೆ ಬಂದ್ವಿ. ಹಂಗೆ ಲೈಟಾಗಿ ರೈಟ್ ತೊಗೊಂಡು ಯಾಕೋ ಅಣ್ಣ ಸ್ಲೋ ಮಾಡ್ದ. ಹೋಗಿ ಅಂತ ಹಾರಿಸ್ಕೊಂಡು ಹೋಗಿಬಿಟ್ಟ. ನೋಡ್ರಿ ತೋಟಗಳು, ಅಡಿಕೆ ಮರಗಳು ನೋಡೋಕ್ಕೆ ಕಣ್ಣು ಸಾಲದು ಸ್ವಾಮಿ. ಹಳ್ಳಿಗಳ ಕಡೆ ವ್ಯೂ. ವೆಲ್ಕಮ್ ಟು ಆಲನೂರು. ಡಿಲೀಟ್ ಮಾಡಿ ರೆಕಾರ್ಡ್ ಇಟ್ಕೊಂಡು ಸೇಲ್ಸ್ ಬಾಯ್ ಅನ್ಕೊಂಡ್ಬಿಟ್ಟವ್ರೆ. ಓ ಜುಗಾಡು ಯಾರಿಗೂ ಹೇಳ್ತಿರೋದು ಪವನ್ ಕೊಚ್ಚಿ ಚಾತು ಸುಮ್ಮನೆ ಬಾರಪ್ಪ. Come on, next go to next house. ಬನ್ನಿ ಬಾಯ್ ಹೋಗೋಣ. ಆಫ್ರೋಡಿಂಗ್ ಬೈ ಯಾವುದು ಹುಡುಗ ಫುಲ್ ಪ್ರಿಪೇರಿಂಗ್ ಫಾರ್ ಆಸ್ಕಿಂಗ್ ಕ್ವಶನ್ಸ್. ಇಲ್ಲಿ ಹುಡುಕಿ ಕೊನೆಗೊಂದು ಮನೆ ಸಿಕ್ತು ಅಂತ ಬಂದರೆ ಸ್ವಾಮಿ ಅವಣ್ಣ ಆಚೆ ಬರೋದು ಬೇಡವಾ ನಮ್ಗೆ ಉತ್ತರ ಹೇಳೋಕ್ಕೆ. ಒಳ್ಳೆ ನಾಯಿಗಳ ಥರ ನೋಡ್ತಾರೆ. ಕೊನೆಗೆ ಅಲ್ಲೇ ನಿಂತ್ಕೊಂಡು ಕೇಳಿದ್ವಿ. ಅವಣ್ಣ ಹೇಳ್ತಿದ್ರು ನಮ್ಮ ಹುಡುಗ ಏನೇನೋ ಬರ್ಕೊತಿದ್ದ, ಫೋನಲ್ಲಿ ಏನೇನೋ ಮಾಡಲ್ ನೋಡ್ಕೊಂಡು ಪೇಪರ್ ಬರ್ಕೊತಿದ್ದ. ಇಲ್ಲಿ ನಮ್ಮ ಸಿನ್ಸಿಯರ್ ದೀಪಕ್ ನೀಟಾಗಿ ಬರ್ಕೊತ ಅವನು ಏನೋದು ಟಾಪರ್ ಇದ್ದಂಗೆ. ಟಾಪರೇ ಆ್ಯಕ್ಚುಲಿ. ನಮ್ಮ ಹರ್ಷಿಲ್ ಬೈಕ್ ಸಮೇತ ಬಂದರು ಹೆಲ್ಪ್ ಮಾಡೋಕ್ಕೆ. ನೋಡ್ರಿ ನಮ್ಮ ಹುಡುಗ ತೇಜಸ್, ಮೈಸೂರು ಹುಡುಗ. ಓಕೆ ದೇವರು, ಫೈನಲಿ ಫ್ಯಾಮಿಲಿದು ಹಿಸ್ಟ್ರಿ ಎಲ್ಲ ತೊಗೊಂಡಾಯ್ತು. ಓ ಯಾರು ಗುರು ಇಂಥ ರಿಚ್ಚು. ಅಯಾಬುಜ ಬಿಸಾಕ್ ಹೋಗ್ಬಿಟ್ಟವ್ರಿ. ನಮ್ಮ ಬೈ ರೋಸ್ ಹೋಗ್ಬಿಟ್ಟವ್ರು ನಮ್ಮ ವ್ಲಾಗಿಂಗ್ ನೋಡಿ. ಬಾಯ್ಸ್ ಆಗಲೇ ಇನ್ನೊಂದು ಮನೆ ಮುಂದೆ ನಿಂತವ್ರೆ. ಮಕ್ಕಳು ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಮುಸ್ತಫಾ
ಬಾಯ್ ಇಸ್ ಗೆಟಿಂಗ್ ರೆಡಿ. ಕೇಳ ಇವ್ರು ಚಿಕ್ಕಣ್ಣ ಬರ್ಕೊಳ್ರು. ಎಷ್ಟು ವರ್ಷ ಅವರಿಗೆ? ಅಂದಾಜು ಒಂದು ಹಳ್ಳಿಯಲ್ಲಿ ಮನೆಗಳ ಸಿಗದೆ ಪರದಾಟ. ಏನ್ ಗುರು, ನಾವು ಡಾಕ್ಟ್ರಿಗೆ ಓದಿ ಮನೆ ಹತ್ರ ಕ್ವಶನ್ ಕೇಳಕ್ ಬಂದ್ರೆ ಗೇಟೇ ತೆಗಿಯಲ್ಲ. ಒಳ್ಳೆ ಯಾವುದೋ ಸ್ಟ್ರೇಂಜರ್ಸ್ ನೋಡ್ದಂಗೆ ನೋಡ್ತಾರೆ. ಯಪ್ಪ, ತಾತವ್ರೆ ಗರಂ ಆಗೋರೆ, ಕೇಳಿದ್ರೆ ಹೇಳ್ತಾರೆ ಇಲ್ಲೋ ಗೊತ್ತಿಲ್ಲ. ಬರಲ್ಲ ಅಲ್ಲಿಗೆ ಹೋಗೋಣ. ಅದ್ಯಾಕೆ ಏನಾದ್ರು ಹಿಡ್ಕೊಂಬಿಟ್ಟೈತ ಕದ್ಗೀತಿ ಹಸುಗೆ. ಹಿಂಗೆ ನೋಡ್ದಾಯ್ತು ಸೈಡಿಗೆ ತಿರ್ಕೊಂಡು. ನಮ್ಮ ನಿಖಿಲ್ ಬೈ ನೋಡಿದ್ರೆ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ನೀವು? ಎಷ್ಟು ವರ್ಷದಿಂದ ಇದ್ದೀರಾ ಅಲ್ಲಿ? ಹುಟ್ಟಾಗ್ಲಿಂದ ಇಲ್ಲ ನೀವು ಹುಟ್ಟೋದ್ರಿಂದ ಬೇಡ ಬೆಳೆಯೋಕ್ಕಾಗತ್ತ ನಾವು? ತಾತನ ಕಾಲದಿಂದಲೂ ಇದೇ ಮನೆನೇ. ಏನಿಲ್ಲ ಸರ್, ಬಿ ಪಿ ಇಲ್ಲ, ನೋಡಿ ಬಿಡ್ಬೇಕು. ಅದೇ ರಾಗಿ ಮುದ್ದೆ, ಒಳ್ಳೆ ಕೆಲಸ. ರಾಗಿ ಮುದ್ದೆ, ರಾಗಿ ಮುದ್ದೆ ಗುದ್ಲಿತಾ ನಿಂತ್ಕೊಂಡ್ರೆ ಶುಗರು ಬಿ ಪಿ ಎಲ್ಲ ಓಡ್ತಿರ್ಬೇಕು ಬಿಟ್ಟು ಅವೇ. ಬೈ ಡರ್ಲಿಂಗ್ಸ್ ಮನೆ ದರೋಡೆ ಮಾಡಕ್ ಬಂದವನಿ. ಅದೇ ಮನೆ. ಏನ್ ಹೇಳು, ಲೈಫಲ್ಲೂ ಮಾತಾಡ್ಸಲ್ಲ. ವ್ಲಾಗ್ ಮಾಡ್ದಾನ ಮಾಡಿದೆ, ಎಲ್ಲ ಕಂಪ್ಲೀಟ್ ಆಯ್ತು. ಫೋಟೋ ತಗೊಂಡು ಆಂಟಿಗಳ ಜೊತೆ. ಆಂಟಿ ಅಂಕಲ್ಗಳು. ಸೊ ಇಲ್ಲಿ ಏನು ಅಂತಂದ್ರೆ ನಿಮ್ಗೆ MBBS ಬಗ್ಗೆ ಹೇಳ್ತೀನಿ ನೋಡಿ. ಸ್ವಲ್ಪ ಜ್ಞಾನ ಹೇಳಮ್ಮ ನಿಮಗೆ. ಇಲ್ಲಿ ಕಮ್ಯುನಿಟಿ ಮೆಡಿಸಿನ್ ಅಂತ ತಿಂಗ್ಳಿಗೆ ಒಂದ್ಸತಿ ಕರ್ಕೊಯ್ತಾರೆ ಆಚೆ ಯಾವುದೋ ಊರಿಗೆ. ಅಲ್ಲೇನಂದರೆ ಆ ಊರು ನಮ್ಮದು, 5 yearsವರೆಗೂ ಆ ಊರು ನಮ್ಮದು. ಆ ಊರಲ್ಲಿ ಹೆಂಗೆ ಅಂದರೆ ಒಂದು ಫ್ಯಾಮಿಲಿನ ಅಡಾಪ್ಟ್ ಮಾಡ್ಬೇಕು ನಾವು. ಆಮೇಲೆ ಆ ಫ್ಯಾಮಿಲಿಗೆ ಸ್ವಲ್ಪ ಎಜುಕೇಷನ್ ಕೊಡಬೇಕು, ಅವ್ರ ಬಗ್ಗೆ ಕೇಳಬೇಕು. ಹೆಂಗಿದ್ದೀರಾ ನೀವು, ನಿಮ್ಮ ಮನೇಲಿ ಏನಿದೆ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಏನಿದೆ, ಏನಾದ್ರು ಡಾಕ್ಟರ್ ಬಗ್ಗೆ ಅಂದರೆ ಏನಾದ್ರು ಹೆಲ್ತ್ ಬಗ್ಗೆ ಏನಾದ್ರು ಎಜುಕೇಷನ್ ಕೊಡಬೇಕು ಅಂದರೆ ಸ್ವಲ್ಪ ಕೊಡ್ಬೋದು. ಸೊ ನಮ್ಮ ಪ್ರಶಾಂತ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾವು ಬರೀ ಫೋಟೋ ತಗೊಂಡಿವಿ ಆಂಟಿ ಹತ್ರ ಹೋಗ್ಬಿಟ್ಟು. ಇವರು ಫುಲ್ ಹೆಲ್ಪ್ ಮಾಡಿದ್ದಾರೆ ಆಂಟಿಗೆ ಹೋಗ್ಬಿಟ್ಟು. ಆಂಟಿ ಹತ್ರಕ್ಕೆ ಹೋಗ್ಬಿಟ್ಟು ಏನು ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ, ಫೋನ್ ನಂಬರ್ ಕೊಟ್ಟು ಬಂದಿದ್ದಾರೆ. ಡಿಸ್ಕೌಂಟ್ ಕೊಡಿಸ್ತೀನಿ ಸಿದ್ಧಾರ್ಥಗೆ ಬನ್ನಿ ಅಂತ ನಮ್ಬಿಟ್ಟು ಸ್ವಲ್ಪ ಪ್ರಮೋಷನ್ ಮಾಡಿ ಬಂದಿದ್ದಾರೆ. ಆಂಟಿ ಏನು ಹೆಲ್ಪ್ ಮಾಡೋರು ನೀಟಾಗಿ ಹೇಳು, ತಪ್ಪು ತಿಳ್ಕೊತಾರೆ ಜನ. ತಪ್ಪು ತಿಳ್ಕೊಬೇಡಿ ಗೈಸ್, ಏನು ಹೆಲ್ಪ್ ಮಾಡಿಲ್ಲ. ಹೆಲ್ಪ್ ಅಂದರೆ ಮೆಡಿಕಲ್ ಹೆಲ್ಪ್. ಓಕೆ, ಮೆಡಿಕಲ್ ಹೆಲ್ಪ್ ಅಂತಂದರೆ ಅವ್ರ ಫ್ಯಾಮಿಲಿ ಯಾರಿಗೂ ಡಯಾಬಿಟೀಸ್ ಇತ್ತಂತೆ. ಸೊ ಅವ್ರ ಮಗುಗೂ ಬಂದ್ಬಿಟ್ಟಿದೆ ಡಯಾಬಿಟೀಸು. ಸೊ ಅದಕ್ಕೆ ನಮ್ಮ ಪ್ರಶಾಂತ್ ಅವರು ಫೈನಾನ್ಸಿಂದ ಇರಲಿ, ಫೋನ್ ನಂಬರಿಂದ ಇರಲಿ, ಬ್ಯಾಗಲ್ಲಿ ಬ್ಲ್ಯಾಕ್ ಮನಿ ಇದೆ. ಅವನೇನಂದ್ರೆ ಕಿಡ್ನಿ ಮಾಡ್ಬಿಟ್ಟು ನಿಮ್ಗೆ ರೆಡಿ ಮಾಡಿಸ್ತೀನಿ, ನಂಗೆ ಫೋನ್ ಮಾಡಿ ಯಾವಾಗಾದ್ರು. ಫುಲ್ಲು ಪ್ರೇಮ ಇದೆ ಒಂದಿಲ್ಲ. ನೀವು ಓಕೆ ಡಾರ್ಲಿಂಗ್ಸ್, ಬಂದಿದ್ದ ಕೆಲಸ ಮುಗೀತು. 3 ಫ್ಯಾಮಿಲಿದು ಹಿಸ್ಟ್ರಿ ತೊಗೊಂಡ್ವಿ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.